ಶ್ರೀ ಶಿವಗಂಗಾ ಪ್ರೌಢಶಾಲೆ ಶಿವಗಂಗೆ, ನೆಲಮಂಗಲ ತಾಲೂಕು. ಇಂದು ಸಂಸ್ಥೆ ಹಾಗೂ ಶಾಲೆಯ ವತಿಯಿಂದ ಪೋಷಕರ ಸಭೆಯನ್ನು ನಡೆಸಲಾಯಿತು. ಪೋಷಕರ ಸಭೆಯಲ್ಲಿ ಪೋಷಕರು ತಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಚರ್ಚಿಸಿದರು. ಮೊದಲಿಗೆ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಹಾಗೂ ಸ್ವಾಗತ ನಡೆಯಿತು. ಪ್ರಾಸ್ತಾವಿಕ ಹಾಗೂ ವಿದ್ಯಾರ್ಥಿಗಳನ್ನು ಕುರಿತು ಮುಖ್ಯ ಶಿಕ್ಷಕರು ಮಾತನಾಡಿದರು. ಮಕ್ಕಳು ಬಹಳ ಫಾಸ್ಟ್ ಇದ್ದಾರೆ, ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾವು. ಹಾಗಾಗಿ ನೀವು ಫಾಸ್ಟ್ ಆಗಬೇಕು. ಮಕ್ಕಳು ಫಾಸ್ಟ್ಗೆ ನೀವು ಇಲ್ಲ, ಅದರಿಂದ ನೀವು ಮಕ್ಕಳಿಗಿಂತ ಫಾಸ್ಟ್ ಆಗಬೇಕು. ಅದನ್ನ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ SSLC ರಿಸಲ್ಟ್ ಇಂಪಾರ್ಟೆಂಟು. ಈಗ ನಿಮ್ಗಾಗಲೇ ಮಾರ್ಚಿನಲ್ಲಿ ಎಕ್ಸಾಮ್ ರಿಸಲ್ಟ್ ವೇಳಾಪಟ್ಟಿ ಸಿದ್ಧ ಆಗಿದೆ. SSLC ಮತ್ತು ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಇವತ್ತು ಇಡೀ ಇತಿಹಾಸದಲ್ಲಿ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪೋಷಕರನ್ನು ಕುರಿತು ಚರ್ಚಿಸಿದರು ಹಾಗೂ ಆಶೀರ್ವಚನ ನೀಡಿದರು. ಪೂರ್ವತಿಯಿಂದ ಬರ್ತಾರೆ, ಅದು ಆಟ ಆಡ್ತಾರೆ, ಸಂಜೆ ಮನೆಗೆ ಬರ್ತಾರೆ. ಆಬ್ಸೆಂಟ್ ನೀವು ಅಟೆಂಡೆನ್ಸ್ ಹೇಳಬೇಕು. ಎಷ್ಟು ಜನ ಅಟೆಂಡೆನ್ಸ್ ಅಂತ ಗೊತ್ತಾಯಿಲ್ಲ, ಏನಾಗಿದೆ. ಈ ಇರೆಗ್ಯುಲರ್ 4 ಜನ ಇದ್ದಾರೆ, ಅವರೆಲ್ಲೋಗಿದ್ದಾರೆ? ಅವ್ರು ಯಾರು ಪೇರೆಂಟ್ ಇದ್ದಾರೆ? ಬಂದಿದ್ದೀರಾ? ಯಾರ ಹೆಸರು ಬಂದಿದ್ದಾರಲ್ಲ, ಹೇಳಿ ಬಿಡಿ. ಅವನಾಯ್ತು ಸಂತೋಷ ಅಂತ ಮೊಬೈಲ್ ಮಕ್ಕಳಿದ್ದಾರೆ, ಅಲ್ಲಿ ಇದ್ದಾರೆ. ಮೊಬೈಲ್ ಸಂಜೆ ಇಸ್ಕೊಳ್ತಾ ಇದ್ದಾರೆ ಮಕ್ಕಳು. ಇದು ಜವಾಬ್ದಾರಿ ಶಿಕ್ಷಕರಾಗಿರ್ತಕ್ಕಂಥದ್ದು. ಅದನ್ನೇ ಬಹಳ ದೊಡ್ಡ ಜವಾಬ್ದಾರಿ. ಆ ಮಗು ಓದಲಿಕ್ಕೆ ಬೇಕಾಗಿರುವಂಥ ಪೂರಕವಾದಂತಹ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಅವಕಾಶಗಳನ್ನು ಆ ಮಗುವಿಗೆ ಕೊಡ್ತಕ್ಕಂಥದ್ದು ಅದು ಪೋಷಕರ ಜವಾಬ್ದಾರಿ. ಮತ್ತು ಮಗು ಹೇಗೆಲ್ಲ ವರ್ತಿಸ್ತದೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು ತಂದೆ ತಾಯಿಗಳ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಅವರು 49% ತಗೊಂಡಿದ್ದಾರೆ, ರಿಟರ್ನ್ ಅಲ್ಲಿ ಪಾಸ್ ಆಗಿದ್ದಾರೆ. ಟಿಫನ್ ಆದ್ರೂ ಕೂಡ ಟಿಫನ್ ಮಾಡಿಕೊಂಡು 8:45 ಬರ್ತಾರೆ, 9 ಬರ್ತಾರೆ. ಆಮೇಲೆ ಮೊಬೈಲ್ ಬಳಸೋದು ಎಲ್ಲಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಮೊಬೈಲು ಈಗ ಹೋಗಿದ್ದೆ ಮಾಡಿದ್ರ ಅದಕ್ಕೆ ಆಮೇಲೆ ಗೊತ್ತಿಲ್ಲ ಹೇಳಿ ಮಾಡಿದ್ರು, ಆಮೇಲೆ ಭೇಟಿ ಆಗ್ತೀನಿ ಅಂತ. ಯಾರಾಗ ಮೊಬೈಲ್ ಪರವಾಗಿಲ್ಲ, ಸಿಗ್ನೇಚರ್ ಮಾಡಿ. ಡೈಲಿ ವರ್ಕ್ ಕೊಡ್ತೀವಿ, ಹೋಮ್ ವರ್ಕ್ಸ್ ಕೊಡ್ತೀವಿ, ಎಲ್ಲರಿಗೂ ಕೂಡ ಸಿಗ್ನೇಚರ್ ಮಾಡಿ. ಮತ್ತೆ ಜನವರಿನಲ್ಲಿ ಎಂಡಲ್ಲಿ ಇನ್ನೊಂದು ಪ್ರಿಪೇರ್ ಆಗುತ್ತೆ, ಫೆಬ್ರವರಿ ಒಂದು ಪ್ರಿಪೇರ್ ಆಗುತ್ತೆ. ನೀವು ಫಸ್ಟ್ ಪ್ರಿಪೇರ್ ಆಗೋವರೆಗೆ ಪಾಪ ಏನು ಮಕ್ಕಳಿಗೆ ಬೈಬೇಡಿ. ತಿಳುವಳಿಕೆ ಹೇಳಿ, ಬುದ್ಧಿ ಹೇಳಿ. ಪೋಷಕರೊಂದಿಗೆ ವಿದ್ಯಾರ್ಥಿಗಳ ಪ್ರಗತಿ ಹಾಗೂ ಸಮಯ ಪ್ರಜ್ಞೆ, ವ್ಯಾಸಂಗದ ವೇಳಾಪಟ್ಟಿ ಇನ್ನಿತರ ವಿಷಯಗಳ ಬಗ್ಗೆ ಎಲ್ಲರೊಂದಿಗೆ ಚರ್ಚಿಸಲಾಯಿತು. ಭಾಗವಹಿಸಿದ ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ವಂದನಾರ್ಪಣೆ ನಡೆಯಿತು.